ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಮೈ ಚಾನಲ್. ನಾನಿವತ್ತು ಒಂದು ಒಳ್ಳೆ ರೊಟ್ಟಿ ರೆಸಿಪಿನೇ ನಿಮಗೆ ತೋರಿಸ್ತಾ ಇದ್ದೀನಿ. ದಿಢೀರ್ ರೊಟ್ಟಿ ನಾನು ತೋರಿಸ್ತಾ ಇದ್ದೀನಿ. ಬೆಳಗಿನ ಜಾವದ ನಾಷ್ಟಕ್ಕೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ತುಂಬಾ ಈಸಿ ಕೂಡ, ತುಂಬಾ ಟೇಸ್ಟ್ ಆಗಿರುತ್ತೆ ತಿನ್ನೋದಕ್ಕೂ. ಇದು ಬಂದು ನಮಗೆ ಚಿಕನ್ ಗ್ರೇವಿ ಜೊತೆ, ಮೀನ್ ಸಾರ್ ಜೊತೆ, ಹಾಗೆ ಚಟ್ನಿಗಳ ಜೊತೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಯಾವ ರೀತಿ ಮಾಡಿದ್ರೆ ಟೇಸ್ಟ್ ಆಗಿರುತ್ತೆ ಅಂತ ಏನೇನೆಲ್ಲ ಬೇಕು ನೋಡೋಣ ಬನ್ನಿ. ಒಂದು ಮೀಡಿಯಂ ಸೈಜ್ ಬೌಲ್ ತಗೊಂಡಿದ್ದೀನಿ ನಾನು. ಅದಕ್ಕೆ 1.5 ಕಪ್ ಅಷ್ಟು ನಾನು ಅಕ್ಕಿ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾನು ಫಸ್ಟ್ ಕ್ಲೀನ್ ಮಾಡಿ ತಗೊಂಡಿದ್ದೀನಿ ಅಕ್ಕಿನ. ಅದಕ್ಕೆ ನೀರು ಹಾಕೊಳ್ತಾ ಇದ್ದೀನಿ. ನೀರ್ ಹಾಕಿ 2 ಸಲ ಚೆನ್ನಾಗಿ ಅದನ್ನ ವಾಶ್ ಮಾಡಿ ಇಲ್ಲಿ ತಂದಿದ್ದೀನಿ. ಅದಕ್ಕೆ ನೀರ್ ಹಾಕಿ ಇದನ್ನ 1 ಗಂಟೆ ನೆನೆಯಕ್ ಬಿಡ್ತೀನಿ. ಇದ್ರೆ 1 ಗಂಟೆ ಇಲ್ಲಾಂದ್ರೆ ಅರ್ಧ ಗಂಟೆ ನೆನೆಯಕ್ ಬಿಟ್ರು ಸಾಕು. ಒಂದು ಭಾಗ ನಾನು ತೆಂಗಿನಕಾಯಿ ತಗೊಂಡಿದ್ದೀನಿ. ಇದು ಪೂರ ಹಾಕೊಂಡು 1 ಗಂಟೆ ನೆನೆಸಿಟ್ಟಿದೆ. ಈಗ ಅದನ್ನ ತೊಳೆದು ತಂದಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಜಾರಿಗೆ ಹಾಕೊಂಡು ಅರ್ಧ ಭಾಗ ತೆಂಗಿನಕಾಯಿನ ನೋಡಿ ಈ ರೀತಿ ಪೀಸ್ ಮಾಡಿ ತೆಗೆದಿಟ್ಕೊಂಡಿದ್ದೆ. ಅದು ಹಾಕೊಂಡೆ. ಒಂದು ಸಣ್ಣ ಕಪ್ಪಲ್ಲಿ, ಮೀಡಿಯಂ ಕಪ್ಪಲ್ಲಿ ಸ್ವಲ್ಪ ಅನ್ನ ಹಾಕೊಂಡಿದ್ದೀನಿ. ಸ್ವಲ್ಪ ಬೇಕಾದಷ್ಟು ನೀರ್ ಹಾಕೊಂಡಿದ್ದೀನಿ. ತುಂಬಾ ತೆಳು ಆಗ್ಬಿಡ್ದು ನೋಡಿ, ಈ ಹದದಲ್ಲಿ ಇರಬೇಕು ಹಿಟ್ಟು. ಒಂದು ಸ್ವಲ್ಪ ಬೇಕಾದಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡು ಇದನ್ನ ಸ್ಪೂನಿಂದ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಒಂದು 10-15 ನಿಮಿಷ ಹೀಗೆ ಬಿಡ್ತೀನಿ. ಆಮೇಲೆ ನಾನು ಈ ರೊಟ್ಟಿ ಹುಯ್ದು ತೋರಿಸ್ತೀನಿ. ರೊಟ್ಟಿ ಎಲ್ಲ ಮಾಡ್ತಾರಲ್ಲ, ಊಡ್ ರೊಟ್ಟಿ, ಹಂಚಿನ ರೊಟ್ಟಿ ಅಂತಾರೆ. ಹಂಚಿನ ರೊಟ್ಟಿ ಎಲ್ಲ ಇದು ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇಲ್ಲಿ ನಾನೊಂದು ಚಪಾತಿ ತವಾನ ಇಟ್ಕೊಂಡಿದ್ದೀನಿ. ಬಾಳೆ ದಂಟಿಂದ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ಬಾಳೆ ದಂಟಿಂದ ಎಣ್ಣೆ ಹಚ್ಕೊಳ್ಳುವಾಗ ತುಂಬಾ ಟೇಸ್ಟ್ ಆಗಿರುತ್ತೆ ಈ ರೊಟ್ಟಿಗೆ. ಇದಕ್ಕೆ ನಾನು 1.5 ಸ್ಪೂನ್ ಅಷ್ಟು ನಾನು ಹಿಟ್ಟು ಹಾಕೊಂಡೆ. ಅದು ಸ್ಪೂನಿಂದ ನಾವು ಹಿಟ್ಟನ್ನ ತಿರುಗಿಸ್ಬಿಡ್ದು ಹಾಕಿ ಮುಚ್ಚಿಟ್ಟು ನಾವು ಒಂದು ಸೈಡ್ ಬೇಯಿಸ್ಕೊಂಡೆ. ಚೆನ್ನಾಗಿ ಉಬ್ಬಿ ಬಂದಿದೆ ನೋಡಿ. ಈಗ ಒಂದು ಸೈಡ್ ಬೇಯಿಸ್ಕೊಂಡು ಮತ್ತೊಂದು ಸೈಡ್ ಅದನ್ನ ತಿರುಗಿಸಿ ಹಾಕಿ ಇದನ್ನ ನಾನು ತಗೋಬಿಡ್ತೀನಿ. ಮತ್ತೊಂದು ಕೂಡ ನಾನು ಅದೇ ರೀತಿ ಉಯ್ದು ನಾನು ತೋರಿಸ್ತೀನಿ. ಸ್ಪೂನಲ್ಲಿ ಏನು ತಿರುಗಿಸೋದಿಲ್ಲ. ಬಂದು ನಮಗೆ ಕೈಯಲ್ಲಿ ತಟ್ಟಿ ಮಾಡುವಂತ ಅಕ್ಕಿ ರೊಟ್ಟಿ ಒಂದು ಟೇಸ್ಟ್ ಕೊಡುತ್ತೆ. ಈಗ ನೋಡಿ ಅದನ್ನ ತಿರುಗಿಸಿ ಹಾಕೊಂಡೆ. ತಿರುಗಿಸಿ ಹಾಕೊಂಡು ನಾನು ತಗೋಬಿಡ್ತೀನಿ. ಕೂಡ ಅದೇ ರೀತಿ ನಾನು ಉಯ್ದು ತೋರಿಸ್ತೀನಿ. ಮುಚ್ಚಿಟ್ಟು ಒಂದು ಸೈಡ್ ಬೇಯಿಸ್ಕೊಂಡು ಮತ್ತೊಂದು ಸೈಡ್ ತಿರುಗಿಸಿ ಹಾಕ್ತೀನಿ. ನೋಡಿ ಇಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ರೊಟ್ಟಿ ರೆಡಿ. ನಾನು 3 ರೊಟ್ಟಿ ಇದೇ ರೀತಿ ಹಾಕಿ ತೋರಿಸಿದ್ದೀನಿ. ಈಗ ಬಂದ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತೊಂದು ಒಳ್ಳೆ ರೊಟ್ಟಿ ರೆಸಿಪಿನೇ ನಾನು ನಿಮಗೆ ತೋರಿಸಿದ್ದೀನಿ. ಅದನ್ನ ಚಿಕನ್ ಗ್ರೇವಿ ಜೊತೆ ಸರ್ವ್ ಮಾಡಿದ್ದೀನಿ. ಈ ರೀತಿ ನೀವು ಕೂಡ ಟ್ರೈ ಮಾಡಿ, ಹಾಗೆ ಮಾಡಿ ತಿಂದು ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಳಗೆ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮಗೆ ಈಗಾಗಲೇ ನೀವು ಕೊಡ್ತಾ ಇರೋ ಸಪೋರ್ಟಿಗೆ ತುಂಬಾ ಧನ್ಯವಾದಗಳು.